ಇನ್ನು ನಿನ್ನೆ ದೇವೇಗೌಡರ ಕಾರ್ಯಕ್ರಮದಲ್ಲಿ ಮಹಿಳೆಯರು ಗಲಾಟೆ ಮಾಡಿದ್ದು ಅತ್ಯಂತ ಖಂಡನೀಯ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಬೊಮ್ಮಾಯಿ, ಅಭಿಪ್ರಾಯ ಭಿನ್ನ ಇರಬಹುದು, ಆದರೆ ಕನ್ನಡಿಗರ ಹೆಮ್ಮೆಯ ಪ್ರಧಾನಿಯಾಗಿದ್ದವರು ಅವರ ಸಭೆಯಲ್ಲಿ ಹೀಗೆ ಮಾಡಿರೋದು ಅತ್ಯಂತ ಖಂಡನೀಯ. ರೌಡಿಸಮ್ ಅನ್ನು ರಾಜಕಾರಣದಲ್ಲಿ ಜನರು ತಿರಸ್ಕಾರ ಮಾಡಿದ್ದಾರೆ. ಹಲವು ಸಂದರ್ಭದಲ್ಲಿ ಕರ್ನಾಟಕ ಕನ್ನಡದ ಪರ ನಿಂತವರು. ಇದು ಕಾಂಗ್ರೆಸ್ನವರ ಹತಾಶೆ ತೋರಿಸುತ್ತೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ದೇವೇಗೌಡರುವಂಥ ವೇದಿಕೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ. ವಿಚಾರಗಳು ಭಿನ್ನ ಇರ್ಬೋದು, ಅಭಿಪ್ರಾಯಗಳು ಭಿನ್ನ ಇರ್ಬೋದು. ಪ್ರಜಾಪ್ರಭುತ್ವದಲ್ಲಿ ಅದನ್ನು ವ್ಯಕ್ತ ಮಾಡೋದಕ್ಕೆ ನಮ್ಮದಾದ ವೇದಿಕೆಗಳಿದೆ. ವಿಶೇಷವಾಗಿ ಒಬ್ಬ ಮಾಜಿ ಪ್ರಧಾನಿ, ಅದು ಕನ್ನಡಿಗರ ಏಕಮೇವ ಪ್ರಧಾನಿ, ನಮ್ಮೆಲ್ಲರೂ ಕೂಡ ಹೆಮ್ಮೆ ಇರುವಂಥದ್ದು. ರಾಜಕೀಯವಾಗಿ ಏನೇ ಇದ್ದರೂ ಕೂಡ 93 ವರ್ಷದ ಹಿರಿಯರು ಅವ್ರ ಸಭೆಯಲ್ಲಿ ಈ ಥರ ನುಗ್ಗಿ ಮಾಡಿರುವಂಥದ್ದು ಇದು ಕನ್ನಡದ ಸಂಸ್ಕೃತಿ ಅಲ್ಲ. ಇದು ಖಂಡನೀಯ, ಅತ್ಯಂತ ಖಂಡನೀಯ. ಜನ ಇದನ್ನೆಲ್ಲ ಗಮನಿಸ್ತಾರೆ. ಈ ಥರದ ರಾಜಕಾರಣದಲ್ಲಿ ರೌಡಿಸಮ್ ಎಂದು ಕೂಡ ಕರ್ನಾಟಕ ಜನ ತಿರಸ್ಕಾರ ಮಾಡಿದ್ದಾರೆ. ಅದು ಅತ್ಯಂತ ಗೌರವಾನ್ವಿತ ದೇವೇಗೌಡರು. ಹಲವಾರು ಸಂದರ್ಭಗಳಲ್ಲಿ ಅವರು ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಪಕ್ಷದ ಎಲೆಯನ್ನು ಮೀರಿ ಕನ್ನಡ ಪರವಾಗಿ ನಿಂತವರು. ಅವರ ಸಭೆಯಲ್ಲಿ ಈ ಥರ ಗಲಾಟೆ ಮಾಡಿರುವಂಥದ್ದು